ಹೆಲೋ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಫಸ್ಟ್ ಮಿನಿ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ಮನೆ ದೇವ್ರಿಗೆ ಹೋಗ್ಬೇಕು ಅಂತ. ಸೊ ತುಂಬ ದಿವಸದಿಂದ ಆಗ್ತಾ ಇದ್ದಿಲ್ಲ. ಸೊ ಹೆಂಗೋ ಹಂಗೆ ರೆಡಿಯಾಗಿ ನಾವು ಹೊರಟ್ರಿ, ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ 108 ಕಿಲೋಮೀಟರ್ಸ್ ಇದೆ. ಮತ್ತು ನಾವು ಮಾಸ್ತಿ ಕ್ರಾಸ್ ಹತ್ರ ಬಂದು, ಮಾಸ್ತಿ ಕ್ರಾಸ್ ಹತ್ರ ಎಲ್ಲ ರೋಡ್ ಎಲ್ಲ ರೆಡಿ ಮಾಡ್ತಿದ್ರು. ಅಲ್ಲೆಲ್ಲ ನೋಡ್ಕೊಂಡು ಮತ್ತೆ ಮುಂದೆ ಹೋದ್ವಿ. ಹಂಗೆ ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಬೇರ್ಕೆಗೆ. ಗಾಯ್ಸ್ ನೋಡಿ, ಬೇರ್ಕೆಯಲ್ಲಿ ಎಲ್ಲ ನೋಡಿಕೊಂಡು ಸಂತೆ ಎಲ್ಲ ಇತ್ತು. ಸೊ ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಆಯಿತು ಆ್ಯಂಡ್ ರಶ್. ನೋಡಿ ಗಾಯ್ಸ್, ಇದೆ ಸೂಲಗಿರಿ ಬೆಟ್ಟ. ಎಷ್ಟು ದೊಡ್ಡದಾಗಿದೆಯೋ ಹತ್ರದಿಂದ ನೋಡ್ರಿ, ಇನ್ನೂ ಚೆನ್ನಾಗಿರುತ್ತೆ ಗೈಸ್. ಸೂಲಗಿರಿ ಬಂದರೆ ನೆಕ್ಸ್ಟು ಹೈವೇ ಎತ್ಕೊಂಡು ಸೂಲಗಿರಿಯಿಂದ ಹಾಗೆ ಮುಂದೆ ಹೋದ್ವಿ. ನೆಕ್ಸ್ಟ್ ನಾವು ಕೃಷ್ಣಗಿರಿಗೆ ರೀಚ್ ಆದ್ರಿ. ಸೊ ನೋಡಿ ಗಾಯ್ಸ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಯಾವ ರೇಂಜಿಗೆ ಕಟ್ಟಿದ್ದಾರೆ ಅಂದರೆ ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಜನಗಳು ಇದೇ ಹಾಸ್ಪಿಟಲ್ಗೆ ಬರ್ತಾರೆ ಗೈಸ್. ನಮ್ಮ ಕಡೆ ಎಲ್ಲ ಬೇಸಿಗೆ ಬಂದರೆ ಎಲ್ಲ ಒಣಗೋಗಿರುತ್ತೆ. ಆದರೆ ತಮಿಳ್ನಾಡಲ್ಲಿ ಮಾತ್ರ ಎನಿ ಟೈಮು ಯಾವ ಬೇಸಿಗೆನ ಇರಲಿ ಹಚ್ಚಿ ಹಸ್ರಾಗಿ ಕಾಣಿಸ್ತಿರ್ತದೆ ಗೈಸ್. ಗದ್ದೆಗಳೆಲ್ಲ ನೋಡಿ ಬೇಕಾದರೆ ನೀವು ನೀರು. ನೆಕ್ಸ್ಟ್ ನಾವು ಬೆಟ್ಟ ಹತ್ತು ಸ್ಟಾರ್ಟ್ ಮಾಡಿದ್ವಿ. ಸೊ ಯಾವುದೂ ರಶ್ ಇದ್ದಿಲ್ಲ, ಯಾರೂ ಇದ್ದಿಲ್ಲ, ಎಲ್ಲ ಹೊರಟೋಗಿದ್ರು. ಸೊ ನಾವು ಲಾಸ್ಟಲ್ಲಿ ಹೋಗಿದ್ವಿ, ಯಾವುದೂ ರಶ್ ಇದ್ದಿಲ್ಲ. ಆರಾಮಾಗಿ ನಾವು ಹೋಗಿ ದರ್ಶನ ಮಾಡ್ಕೊಬಂದ್ವಿ ಮೇಲೆ ಹತ್ತಿ ಮೆಟ್ಲಲ್ಲಿ. ಆ್ಯಂಡ್ ನೆಕ್ಸ್ಟ್ ನೋಡಿ ಯಾವ ರೀತಿ ವ್ಯೂ ಕಾಣಿಸ್ತಿದೆ ಅಂತ. ನೆಕ್ಸ್ಟು ದರ್ಶನ ಅಂತೂ ಕೊನೆಗೂ ಆಯಿತು. ದರ್ಶನ ಎಲ್ಲ ಮುಗಿದಿದ್ಮೇಲೆ ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬೆಟ್ಟ ಇಳಿದು ಮತ್ತೆ ಮನೆ ಕಡೆ ಹೋದ್ವಿ. ಇವತ್ತಿಗೆ ಇಷ್ಟು ಇರಲಿ. ಸೊ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.